ನಾನು ಪಟ್ಟಿರೋ ಕಷ್ಟ ನನಗೆ ಗೊತ್ತು ಉಳಿಲಿಕ್ಕೆ. ಇವತ್ತು ನಾನು ಈಗ ಬಂದು ನಿಂತಿದ್ದೇನೆ ಅಂದರೆ ಅದು ಭಗವಂತ ಉಳಿಸಿದ್ದಾನೆ ಅಂತಕ್ಕಂಥದ್ದು ನಾನು ಹೇಳಿದ್ದೇನೆ. ಇವತ್ತು ನನಗಾದಂಥ ಒಂದು ಎಕ್ಸ್ಪೀರಿಯನ್ಸು ನಿಮ್ಗೆ ಹೇಳಬೇಕು ಅನ್ನೋದಾದರೆ, ನಾನು ದುಡ್ಡು ಎಷ್ಟು ಖರ್ಚು ಮಾಡಿದ್ದೀನಿ ಇವತ್ತು ಈ ಒಂದು ಶಿಸ್ತಿಲ್ ಬಂದು ನಿಮ್ಮ ಮುಂದೆ ನಿಲ್ಲೋದಕ್ಕೆ ಆ ದೇವರು ಕಾಪಾಡಿರ್ತಕ್ಕಂಥದ್ದು ಒಂದು ಭಾಗ. ಆ ಡಾಕ್ಟ್ರುಗಳ ಸಲಹೆಗಳ ಮೇರೆಗೆ ಮಾಡಿರ್ತಕ್ಕಂಥ ಖರ್ಚು ನನಗಿಂತ ಹೆಚ್ಚಾಗಿ ನಮ್ಮ ಸತೀಶನಿಗೆ ಗೊತ್ತು, ನಾನು ಹೇಳೋದಿಲ್ಲ. ಇವತ್ತು ಒಂದು ಕಾಯಿಲೆ ಬಂದರೆ 2,000 ರೂಪಾಯಿಲಿ ಏನು ಟ್ರೀಟ್ಮೆಂಟ್ ತಗೋತೀವಿ? ಬರ್ತಕ್ಕಂಥ ಕಾಯಿಲೆ 40-50 ಲಕ್ಷ ರೂಪಾಯಿ. ಬೋನ್ ಬಾರೆ ಟ್ರಾನ್ಸ್ಪ್ಲಾಂಟು, ಕಿಡ್ನಿ ಕಾಯಿಲೆ. ಬಹುಶಃ ನಾನೀಗ 5ನೇ ಬಾರಿ ಏನು ಉಳಿದು ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ. ಪುನರ್ಜನ್ಮ ಮತ್ತೆ ಕೊಟ್ಟಿದ್ದಾನೆ ನನಗೆ. ಅವತ್ತು ಏನೂ ಇಲ್ಲದೆ ಇದ್ದಾಗ ಎಷ್ಟು ನೆಮ್ಮದಿಯಿಂದ ಬದುಕ್ತಾ ಇದ್ರಣ್ಣ ನೀವೆಲ್ಲ ಹಿರಿಕಿರಿದಿರಲಿ ಮೇಲ್ಗಡೆ. ಅವತ್ತಿನ ಬದುಕು ಚೆನ್ನಾಗಿತ್ತು. ನನಗೀಗ ಅನ್ನಿಸ್ತದೆ ನಗರ ಬಿಟ್ಟು ಅಂಥ ಒಂದು ಎಲ್ಲೂ ಅಭಿವೃದ್ಧಿನೇ ಆಗದೇ ಇರೋ ಅಂಥ ಕಡೆ ಹೋಗ್ಬಿಟ್ಟಿದ್ಬಿಟ್ರೆ ನೆಮ್ಮದಿಯಿಂದ ಶಾಂತಿಯಿಂದ ಇರ್ಬೋದು ಅಂತ ಅನ್ನಿಸ್ತದೆ ನನಗೆ. ಇವತ್ತೆಲ್ಲ ವಾತಾವರಣ ನೋಡೋದು. ನಾನಿವತ್ತು ನಿಮ್ಮಗಳ ಆಶೀರ್ವಾದ ಈ ಜಿಲ್ಲೆಯಲ್ಲಿ ಹುಟ್ಟಿದೆ, ಈ ಮಣ್ಣಲ್ಲಿ ಹುಟ್ಟಿದ್ದೇನೆ. ನಿಮ್ಮಗಳ ಆಶೀರ್ವಾದದಲ್ಲಿ, ದೇವರ ಆಶೀರ್ವಾದದಲ್ಲಿ ನನ್ನ ತಂದೆ ತಾಯಿಯಂದ್ರ ಅವರ ದುಡಿಮೆ, ಅವರ ಒಂದು ಪುಣ್ಯದ ಕೆಲಸಗಳಿಂದ ಇವತ್ತು ಇಡೀ ದೇಶ ನೋಡ್ತಕ್ಕಂಥ ಪರಿಸ್ಥಿತಿ ನನಗೆ ಒದಗಿ ಬಂದಿದೆ. ಇವತ್ತು ಯಾವೊಂದು ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ನಾನು ಮಂತ್ರಿ ಇರ್ಬೋದು, ಆದರೆ ಇಡೀ ದೇಶದ ಚಿತ್ರಣ ಯಾವ ರೀತಿ ಇದೆ ಅಂತಕ್ಕಂಥದ್ದು ಕಣ್ಣಾರೆ ಕಾಣ್ತಾ ಇದ್ದೇನೆ. ಇವತ್ತು ನಾವು ಹೇಳ್ಕೋಬೋದು GDP ಲೆಕ್ಕದಲ್ಲಿ ನಮ್ಮ ಸ್ನೇಹಿತರುಗಳು ತಪ್ಪು ತಿಳ್ಕೋಬೇಡಿ, ಬೆಳೆದಿದ್ದೇವೆ, GDP ಗ್ರೋತ್ ಆಗ್ತಾ ಇದೆ. ಆ GDPಯ ಮೇಲೆ ನಮ್ಮ ದೇಶದ, ನಮ್ಮ ಹಳ್ಳಿಯ ಜನರ ಬದುಕು ಇವತ್ತು ಉತ್ತಮವಾದ ರೀತಿಯಲ್ಲಿ ಇದ್ದಾರೆ ಅಂತಕ್ಕಂಥದ್ದನ್ನ GDP ಗ್ರಾಫ್ ಮೇಲೆ ಹೇಳಿದ ತಕ್ಷಣ ನಮ್ಮ ದೇಶ ಶ್ರೀಮಂತಿಕೆ ಅಂತಕ್ಕಂಥ ಭ್ರಮೆಗೆ ನಾವು ಹೋದರೆ ಇವತ್ತಿಷ್ಟು ವರ್ಷಗಳಾದರೂ ಮನೆ ಇಲ್ಲ. ಒಂದು ಕಾಯಿಲೆ, ಈಗ ಬರ್ತಕ್ಕಂಥ ಕಾಯಿಲೆಗಳು ಕನಿಷ್ಠ 40 ಲಕ್ಷ 50 ಲಕ್ಷ ಖರ್ಚು ಮಾಡಬೇಕು. ಒಂದು ಕಾಯಿಲೆ ಬಂದರೆ ಎಲ್ಲಿಂದ ತರ್ತೀರಿ ದುಡ್ಡನ್ನ? ಈಗ ನನಗೇನೆ ದೇವರು 3ನೇ ಬಾರಿ 5ನೇ ಬಾರಿ ಜೀವ ನನಗೆ ಕೊಟ್ಟಿರೋದು. ಕಳೆದ 1 ವರ್ಷ ನಾನು ಪಟ್ಟಿರೋ ಕಷ್ಟ ನನಗೆ ಗೊತ್ತು ಉಳಿಲಿಕ್ಕೆ. ಇವತ್ತು ನಾನು ಈಗ ಬಂದು ನಿಂತಿದ್ದೇನೆ ಅಂದರೆ ಅದು ಭಗವಂತ ಉಳಿಸಿದ್ದಾನೆ ಅಂತಕ್ಕಂಥದ್ದು ನಾನು ಹೇಳಿದ್ದೇನೆ. ಇವತ್ತು ನನಗಾದಂಥ ಒಂದು ಎಕ್ಸ್ಪೀರಿಯನ್ಸು ನಿಮ್ಗೆ ಹೇಳಬೇಕು ಅನ್ನೋದಾದರೆ, ನಾನು ದುಡ್ಡು ಎಷ್ಟು ಖರ್ಚು ಮಾಡಿದ್ದೀನಿ ಇವತ್ತು ಈ ಒಂದು ಶಿಸ್ತಿಲ್ ಬಂದು ನಿಮ್ಮ ಮುಂದೆ ನಿಲ್ಲೋದಕ್ಕೆ ಆ ದೇವರು ಕಾಪಾಡಿರ್ತಕ್ಕಂಥದ್ದು ಒಂದು ಭಾಗ. ಆ ಡಾಕ್ಟ್ರುಗಳ ಸಲಹೆಗಳ ಮೇರೆಗೆ ಮಾಡಿರ್ತಕ್ಕಂಥ ಖರ್ಚು ನನಗಿಂತ ಹೆಚ್ಚಾಗಿ ನಮ್ಮ ಸತೀಶನಿಗೆ ಗೊತ್ತು, ನಾನು ಹೇಳೋದಿಲ್ಲ. ಆ ರೀತಿ ದುಡ್ಡು ಎಲ್ಲಿಂದ ತರಕ್ಕೆ ಸಾಧ್ಯ ಬಡವರು? ಇದನ್ನು ನಾನು ಪ್ರತಿನಿತ್ಯ ಯೋಚನೆ ಮಾಡ್ತೇನೆ. ನಮ್ಮ ಮಕ್ಕಳು ಕೆಲಸ ಕೊಡಿಸಿ ಅಂತ ಬರ್ತಾರೆ, ಅವ್ರ ಕಷ್ಟಗಳನ್ನ ನೋಡ್ತೀನಿ ಪ್ರತಿನಿತ್ಯ. ಇವೆಲ್ಲ ನೋಡಿದಾಗ ನಮ್ಮ ಬದುಕೇ ಒಂದು ರೀತಿ, ನಮಗೆ ಒಂದು ರೀತಿ ಜಿಗುಪ್ಸೆ ಬರ್ತದೆ. ಏನಪ್ಪ ಇಂಥ ಪರಿಸ್ಥಿತಿನಲ್ಲಿ ಜನರನ್ನ ಬದುಕ್ತಕ್ಕಂಥದ್ದಕ್ಕೆ ಸ್ವಾತಂತ್ರ್ಯ ತಂದುಕೊಟ್ರು ನಮ್ಮ ದೇಶದಲ್ಲಿ. ಶ್ರೀಮಂತಿಕೆ ಅಂತಕ್ಕಂಥದ್ರ ಮುಖಾಂತರ ಹಲವಾರು ರೀತಿ ಒಂದು ವೆಸ್ಟರ್ನ್ ಕಲ್ಚರ್ನ, ಪಾಶ್ಚಿಮಾತ್ಯ ಒಂದು ಇದನ್ನು ಕಲ್ತ್ಕೊಂಡು ಜೀವನ ಮಾಡೋ ಒಂದು ವರ್ಗ ಇದೆ. ಇಲ್ಲಿ ಭೂಮಿ ನಂಬಿ ಆ ಭೂಮಿನಲ್ಲಿ ಇವತ್ತು ನೋಡಿ ಆ ಬಿಸಿಲು, ನಾನು ಇಲ್ಲಿ ಕೂತಿದ್ದೀನಿ, ಮುಂದುಗಡೆ ಯಾಕೆ ಕೂತಿದ್ದೀರೋ ನಮ್ಮ ತಾಯಂದ್ರೆ ಗೊತ್ತಿಲ್ಲ. ಸ್ವಲ್ಪ ಒಂಚೂರೆಲ್ಲ ತಣ್ಣಗಾದಂಗೆ ಆಯಿತು, ಮತ್ತೆ ಬಿಸಿಲು ಶುರುವಾಯಿತು. ಒಂದು 2-3 ಗಂಟೆ 3 ಗಂಟೆ ಅದು ಯಾಕೆ ಕೂತಿದ್ದೀರೋ ಗೊತ್ತಿಲ್ಲ. ಇವತ್ತು ನೋಡಿದ್ರೆ ಇಡೀ ದೇಶದಲ್ಲಿ ತಾಪಮಾನಗಳು ಭಾಳ ದೊಡ್ಡ ಮಟ್ಟದಲ್ಲಿ ಈ ಬಾರಿ ಕಷ್ಟ ಅಂತಕ್ಕಂಥದ್ದು, ಮಳೆ ಆಗಲ್ಲ, ಸ್ವಲ್ಪ ಸಮಸ್ಯೆ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇವತ್ತು ಆ ರೀತಿ ಆಗ್ಬಿಟ್ರೆ ನಮ್ಮ ಹಳ್ಳಿಯ ಜನರ ಬದುಕೇನಾಗಬೇಕು? ಇದನ್ನು ನಾವು ಯೋಚನೆ ಮಾಡ್ತಾ ಇಲ್ಲ.